ನಾಳೆ ಪಾಠ ಇದೆ. ಶ್ರೀಯಃಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಪದ್ಯ ತವಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸ್ಸು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾವೋ. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ನದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ ತಮುಪಾಸೆ ಶ್ರಿಯಃ ಪತಿಂ. ಎಲ್ಲ ಅದೇ ರೀತಿ ಅರ್ಥ ಕೊಡೋದು. ಈಗ ಹೇಳ್ತಾರೆ, ಅದೇನು ಹೇಳಿದ, ಸ್ವಪ್ನ ಸುಳ್ಳು ಅಂತ ಹೇಳಿದಕ್ಕೆ ಹೇಳ್ತಾರೆ. ಸ್ವಪ್ನ ಸುಳ್ಳಲ್ಲ. ಏನಾಗಿದೆ ಇಲ್ಲಿ, ಏನೇನು ಬೇಕೋ ಒಂದು ವಸ್ತು ವಸ್ತು ಆಗ್ಲಿಕ್ಕೆ ಅದೆಲ್ಲ ಇದೆ, ಗೊತ್ತಾಯ್ತಾ? ಇವತ್ತು ಉದಾಹರಣೆಗೆ ನೋಡಿ, ಮಣ್ಣಿನ ಗಡಿಗೆ ಮಾಡಬೇಕು. ಅವ್ನು ಏನು ಬೇಕೀಗ ಮಣ್ಣಿನ ಗಡಿಗೆ ಮಾಡ್ಬೇಕಾರೆ? ಮಣ್ಣೇ ಬೇಕು. ಮಣ್ಣಿನ ಅಡಿಗೆ ಚಿತ್ರ ಬರೀಬೇಕು. ಅವಾಗ ಏನು ಬೇಕಿಲ್ಲ? ಮಣ್ಣು ಬೇಕಿಲ್ಲ. ಏನು ಸಾಕು? ಇದು ಪೇಪರ್ ಉಪಾದಾನ ಆಯ್ತು. ಈಗ ಅರ್ಥ ಆಯ್ತಾ? ಪೇಪರ್ ಉಪಾದಾನ ಆಯಿತು. ಆದರೆ ಗಡಿಗೆ ಆ್ಯಕ್ಚುಯಲ್ ಮಾಡಬೇಕಾದ್ರೆ ಮಣ್ಣು ಬೇಕು. ಅರ್ಥ ಆಯ್ತಾ? ಸ್ವಪ್ನ ಎಂಥದ್ದು ಅಂತ ಕೇಳಿದರೆ ಪೇಪರಲ್ಲೇ ಮಾಡಿದಾಗ ಅದು ಗೊತ್ತಾಯ್ತಾ? ಪೇಪರಲ್ಲಿ ಮಾಡಿದ್ರಿಂದ ಏನಾಯ್ತು, ಈಗ ಗಡಿಗೆ ಫಸ್ಟ್ ಕ್ಲಾಸೇ ಬರೀತಾನೆ. ಈಗ ನೋಡಿದರೆ ಗಡಿಗೆನೇ ಕಾಣಬೇಕು, ಆ ರೀತಿ ಬರೋದಿಲ್ಲ. ಅದು ಉಪಾದಾನ ಕಾರಣ ಬೇರೆ. ಇಷ್ಟಾದರೂ ಕೂಡ ನೀರು ಹಾಕ್ಲಿಕ್ಕೆ ಬರೋಲ್ಲ ಅದರಲ್ಲಿ. ಯಾಕೆ? ಚಿತ್ರ ಅಷ್ಟೇ, ಅದು ಚಿತ್ರ, ಅದು ಮಾತ್ರ ನೀರು ಹಾಕ್ಲಿಕ್ಕೆ ಬರುತ್ತೆ. ಆದ್ದರಿಂದನೇ ಸ್ವಪ್ನ ಹಾಗೆ. ಅದರಿಂದ ಅವು ಕ್ಯಾಶ್ ಆಗೋಲ್ಲ. ಸ್ವಪ್ನದಲ್ಲಿ ಎಷ್ಟೇ ರತ್ನ ಕೊಟ್ಟರು ಎದ್ದು ನೋಡಿರೋದಿಲ್ಲ. ಯಾಕೆ? ಅದು ರೀತಿಯ ನೇಚರ್ ಇರೋದೇ ಹಾಗೆ. ಇದು ನೋಡಿದ ಒಳ್ಳೆ ಗಡಿಗೆ ಇದು ನೀರು ಹಾಕ್ಲಿಕ್ಕೆ ಹೋದರೆ ಪೇಪರ್ ಹಾಳಾಗುತ್ತೆ ಹೊರತು ನೀರು ಸಿಗೋದಿಲ್ಲ. ಎಲ್ಲ ಉಪಾದಾನ ಅಂದರೆ ಏನರ್ಥ? ಅಲ್ಲೇ ತಾನೇ ಬರೆಯೋದು ನೀವೀಗ. ಒಪ್ಪಿತಲ್ಲ ಈಗ. ಅದು ಇನ್ನೊಂದು ಬರೆಯೋಕ್ಕೆ ಬರುತ್ತೆ ಚಿತ್ರ ಅದರಲ್ಲಿ. ಈಗ ಬರೋದಿಲ್ಲ, ಹೋಯ್ತದೆ. ಈಗ ಮುಗಿದೋಯ್ತದ ಕತೆ. ಅದೇ ಅದರಲ್ಲಿ ಪೇಪರ್ ಇಲ್ಲದೆ ಹೋಗಿದ್ರೆ ನಿಮಗೆ ಅದೇ ಬ್ಲ್ಯಾಕ್ ಪೇಪರು ಬರೋದೇನು ಬರ್ತೈತೆ ನಿಮಗೆ? ಬ್ಲ್ಯಾಕ್ ಪೇಪರಲ್ಲಿ ಬ್ಲ್ಯಾಕ್ ಚಿತ್ರ ಬರೆದ್ರೆ ಕಾಣಿಸೋದೇ ಇಲ್ಲ. ಸೊ ವೈಟ್ ಚಿತ್ರದಲ್ಲಿ ಬರೆದ್ರೆ ಕಾಣಿಸೋದು. ಉಪಾದಾನ ಅಂದ್ರೆ ಹಾಗೆ. ಅದು ವಾಸನ ಉಪಾದಾನ. ಇಲ್ಲಿ ವಾಸನ ಉಪಾದಾನ. ಇನ್ನೊಬ್ರು ಏನು ಮಾಡ್ದ, ಒಬ್ರು ಗಡಿಗೆ ತೋರಿಸಿ ಬರಿ ಅಂತ ಹೇಳಿದ, ಗಡಿಗೆ ನೋಡ್ಕೊಂಡು ಬರ್ದ. ಇನ್ನೊಬ್ಬನು ಗಡಿಗೆ ಬರಿ ಅಂದ, ಗಡಿ ಎದುರುಗಡೆ ಇಲ್ಲ, ಅದು ಗಡಿಗೆ ನೋಡಿದವನು ಬರ್ದ. ಎಲ್ಲಿದೆ ಅದು ಬುದ್ಧಿ? ಈಗ ತಲೆಯಲ್ಲಿದೆ, ವಾಸನ ಇದೆ. ಅರ್ಥ ಆಯ್ತಾ? ಇಲ್ಲಿ ನೋಡಿದರೆ ಆ್ಯಕ್ಚುಲಿ ಬೇಕು, ಅವನಿಗೆ ವಾಸನ ಸಾಕು. ನೀವು ನಾವು ವಾಸನದೇ ಕೆಲಸ ಮಾಡ್ತಿರೋದು ಬಹಳಷ್ಟು ಕೆಲಸಗಳನ್ನು. ಅಲ್ಲೇನು ಎಲ್ಲ ಮನೆಗೆ ಎಲ್ಲ ಆಫೀಸೆಲ್ಲ ಒಯ್ದುಬಿಟ್ರೆ ಗತಿಯಾಗಿ ಏನಾಗ್ತೈತೆ? ಎಲ್ಲ ಪುಸ್ತಕ ಒಯ್ತಾರೆ, ಅವ್ರು ಒಯ್ತಾರ ಇಲ್ಲ, ಎಲ್ಲ ಎಲ್ಲಿವೆ ಅವೆಲ್ಲ ತಲೆಯಲ್ಲಿದೆ, ವಾಸನ ರೂಪದಲ್ಲಿವೆ ಅಂತಲೇ ಅರ್ಥ. ಮನಸ್ಸೊಳಗೆ ಕೂತಿರುತ್ತೆ, ಉಪಯೋಗ ಮಾಡ್ಕೊ. ಪಶ್ಚಾತ್ ಪರಮಾತ್ಮನಃ ಐಕ್ಯಾನುಸಂಧಾನಾಭಾವೋ ಅಸಿದ್ಧಿ ಅನುಸಂಧಾನರಹಿತಂ. ಇನ್ನೂ ಹಿಂದೆ ಇದೆ. ಬಂದೆ ಓ ಭಾರಿ ಮುಂದೆ ಹೋಗ್ಬಿಟ್ಟು ತಡೆ. ಅದೇ ಇಲ್ಲಿದೆ. ರೈಟ್. ನಾವು ಮೂಲನೇ ಓದೋಣ. ಎಷ್ಟು ವರ್ಷ ಆದರೂ ಮುಗಿಯಲ್ಲಿದೆ. ಉಪೇಕ್ಷಾಯ ಸಂಸ್ಕಾರ ಸಂಸ್ಕಾರ ಅಂದ್ರೆ ವಾಸನ ಅಂದ್ರೆ ಒಂದೇ. ಸೂಕ್ಷ್ಮತ್ವೇನ ಲಯೇ ಸಚ್ಚ ಪ್ರಾಕೃತೈರುಪಚೀಯತೆ ಸೃಷ್ಟಿಕಾಲೇ ಯದಾ ತನ್ನ ಕುತಃ ಸಂಸಾರ ಸಂಸ್ಥಿತಿ. ಸೂಕ್ಷ್ಮತ್ವೇನ ಲಯೇ ಸಚ್ಚ ಪ್ರಾಕೃತೈರುಪಜೀಯತೆ. ಅದು ಬಂದಿದೆ. ಸಂಸೃಷ್ಟ ಅಸಂಸೃಷ್ಟ ತತ್ಸಂಖ್ಯಾನದೊಳಗೆ ಇರೋದೇನು ಪ್ರಾಕೃತವನ್ನು ಸೇರಿಸಿದಾಗ ಅದೇನಂತಾರೆ, ಅದಕ್ಕೆ ಉಪಚಯ ಆಗುತ್ತೆ. ಕಡಲೆಬೇಳೆ ಇದೆ, ಇಷ್ಟು ಗಟ್ಟಿ ಇದೆ, ಅದು ನೀರಲ್ಲಿ ನೆನೆ ಹಾಕ್ತಾರೆ, ಆಮೇಲೆ ಮತ್ತೆ ಟಕ್ ಬಂದುಬಿಡುತ್ತೆ. ಅದು ಗಾತ್ರ ದೊಡ್ಡಾಗಿರುತ್ತೆ ಸ್ವಲ್ಪ, ಅದು ಉಪಚಯ ಅಂತ ಅದಕ್ಕೆ ಹೆಸರು. ಆ ರೀತಿ ಆಗುತ್ತೆ. ಸೃಷ್ಟಿಕಾಲೇ ಯದಾ ತನ್ನ ಕುತಃ ಸಂಸಾರ ಸಂಸ್ಥಿತಿ. ಸೃಷ್ಟಿಕಾಲದಲ್ಲಿ ಇಲ್ಲದೆ ಹೋಗಿದ್ದರೆ ಸಂಸಾರ ಬರ್ತಾನೇ ಇರಲಿಲ್ಲ. ಉಪಾದಾನ ಕಾರಣ ಒಂದಿದೆ ಅದಕ್ಕೆ. ಏನದು? ಲಿಂಗ ಶರೀರ ಇದೆ, ಅಲ್ಲಿಂದ ಶುರುವಾಯಿತು. ಲಿಂಗ ಶರೀರ ಅವಿದ್ಯೆ ಎಲ್ಲ ಸೇರ್ಕೊಂಡು ಬಂತೇವೆ ಅಂದರೆ ಬರ್ತಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ದೇವರಿಗೆ ಯಾತಕ್ಕೆ ಬರೋದಿಲ್ಲ ಸಂಸಾರ ಅಂದರೆ? ಆತನಿಗೆ ಅದು ಇಲ್ಲೇ ಅವಿದ್ಯೆ ಇಲ್ಲ, ಏನಿಲ್ಲ. ಆದ್ದರಿಂದ ಪೂರ್ತಿ ಹಾಗೆ ಎಕ್ಸಿಬಿಟ್ ಆಗ್ತದೆ. ಚಶಬ್ದ ಏವಾರ್ತೆ ಪ್ರಾಕೃತೈ ಅಹಂಕಾರಾದ್ಯೈ ಮನ ಇತಿ ವರ್ತತೆ. ಪ್ರಳಯೇ ಸತೋ ಅಪಿ ಉಪಚಯಾಪೇಕ್ಷೆಯ ಜನ್ಮಶ್ರುತಿ ರೀತಿ ಭಾವ. ಸೊ ಯಾವುದೇ ಒಂದು ಆಯಿತು ಅಂತ ಕೇಳಿದರೆ ಅದೇನಲ್ಲ, ಶೂನ್ಯದಿಂದ ಬಂದಿದ್ದಲ್ಲ, ಉಪಚಯದಿಂದ ವಿಕಾರ ಬಂದಿರೋದು ಹೊರತು ಏನಲ್ಲ. ನಾವು ಹೇಳೋದು ಮೊಸರು ಬೇಕು ಅಂತ ಕೇಳಿದ, ಅದೇ ಹಾಲು ಕೊಡು ಅಂತ ಹೇಳಿ, ಹಾಲು ಯಾಕೆ ಹಾಗೆ ಮೊಸರು ಮಾಡೋದಕ್ಕೆ ಏನು ಮಾಡ್ಬೇಕು ಅವನೀಗ?
ಅವ್ನು ಹೇಳಿ ನಿನ್ನ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಯಾವ್ದು ಏನು ಬೇಕು ಅದಕ್ಕೀಗ? ಶೂನ್ಯ ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೊಂದು ಉಪಾದಾನ ಕಾರಣ ಬೇಕು. ಅದಕ್ಕೆ ಹಾಲಿರಬೇಕು, ಅದು ಕಾಯಿಸಿರಬೇಕು, ಹೆಪ್ಪಾಕಬೇಕು. 3 ಸ್ಟೇಜ್ ಇಲ್ಲದೆ ಹೋದರೆ ಅದೇನಾಗೋದಿಲ್ಲ, ಕುದಿತಿರಬಾರ್ದು, ಸ್ವಲ್ಪ ಹಾಲಿರಬೇಕು. ಈ ಸ್ಟೇಜಲ್ಲಿ ಹಾಕಿದರೆ ಆಗುತ್ತೆ. ಇದೆಲ್ಲ ಯಾರಿಗೆ ಗೊತ್ತಾಗುತ್ತೆ? ಫೀಲ್ಡಲ್ಲಿ ಇದ್ದರೆ. ಇಲ್ಲದೆ ಹೋದರೆ ಅದು ಅರ್ಥ ಆಗೋದಿಲ್ಲ. ಆ ರೀತಿ ತಿಳಿಬೇಕು. ಇವು ಕಿಮತೋ ಯದ್ದೇವಂ ಸರ್ವವಸ್ತು ಅನುಭವ ಸಹಿತ ಸಂಸ್ಕಾರ ಸದ್ಭಾವ ಇತ್ಯತಃ ಸಂಸ್ಕಾರೈರ್. ಈ ಸಂಸ್ಕಾರ ಉಳ್ಕೊಂಡಿದೆಯಲ್ಲ, ಸಂಸ್ಕಾರೈರ್ ಭಗವಾನೇವ ಸೃಷ್ಟ್ವಾ ನಾನಾವಿಧಂ ಜಗತ್ ಸ್ವಪ್ನಕಾಲೇ ದರ್ಶಯತಿ. ಸಂಸಾರ ನಮ್ಮಲ್ಲಿ ಸಂಸ್ಕಾರ ಡಂಪ್ ಆಗಿಬಿಟ್ಟಿವೆ ಎಷ್ಟೊಂದು. ಪರ್ವತ ಏನು ಮಾಡ್ತಾನೆ? ಯಾವ ಸಂಸ್ಕಾರ ಯಾವಾಗ ತೋರಿಸ್ಬೇಕು ದೇವ್ರಿಗೆ ಗೊತ್ತು, ಅದನ್ನು ತೋರಿಸ್ತಾರೆ. ಈ ಹಣ್ಣು ಕಿತ್ತೋರಿಗೆ ಯಾವಾಗ ಕಿತ್ತಬೇಕು ಅಂತ ಗೊತ್ತು. ಹಣ್ಣಿಗೆ ಎಲ್ಲ ಕಿತ್ಕೊಂಡ್ಬಿಟ್ಟು ಎಲ್ಲ ವೇಸ್ಟ್ ಆಗೋಯ್ತು. ನೋಡ್ತಾನೆ ಫಸ್ಟ್ ಯಾವುದನ್ನು ಕಿತ್ತಿದರೆ ಉಪಯೋಗಿಸಿ, ಇನ್ನು ಉಳಿದ್ರೆ ಸ್ವಲ್ಪ ಟೈಮಾರೇ ಬರುತ್ತೆ. ಇಲ್ಲ ಒಂದು ದಿವಸಕ್ಕೆ ಎಲ್ಲ ಮಾವಿನಕಾಯಿ ಮುಗಿದೋಗ್ಬಿಡ್ತಾರೆ ಹಣ್ಣುಗಳು. ಹಾಗಲ್ಲ, ನಿಧಾನ ಬೆಳೆದ್ರೆ ನೋಡ್ತಾನೆ. ಅದೇ ರೀತಿಯೇ ಸಂಸ್ಕಾರ ಪರಮಾತ್ಮ ಏನು ಮಾಡ್ತಾರೆ ಅದನ್ನು ಆ್ಯಕ್ಚುಲಿ ನೋಡಿ ಸಿನಿಮಾ ಶೂಟಿಂಗ್ ಅಂತ ಮಾಡ್ತಾರೆ. ಶೂಟಿಂಗ್ ಮಾಡಿಬಿಟ್ರು, ಆಮೇಲೆ ಎಲ್ಲಿದೆ ಮಾಡಿದ್ದೆಲ್ಲ ಈಗ ವಾಸನ ಫಿಲ್ಮ್ನಲ್ಲಿದೆ. ಈಗ ಫಿಲ್ಮ್ನ ಆಮೇಲೆ ಡೆವಲಪ್ ಮಾಡಿ ಎಡಿಟ್ ಮಾಡ್ತಾನೆ. ಎಡಿಟ್ ಮಾಡೋಕ್ಕೆ ಏನೇನು ಬೇಕಿಲ್ಲ, 3-4 ಟೇಕ್ ತೊಗೊಂಡಿರ್ತಾನೆ ಅವ್ನು, ಗೊತ್ತಾಯ್ತಿಲ್ಲ. ಕೆಲಸ 8-10 ಟೇಕು ತೊಗೋಬೋದು. ಅವಾಗ ಏನು ಮಾಡ್ತಾರೆ, ಯಾವುದು ಬೆಸ್ಟ್ ತೊಗೋತಾನೆ, ಯಾವ ಚೆನ್ನಾಗಿ ಅದನ್ನು ಏನು ಮಾಡ್ತಾನೆ ಇಲ್ಲಿ ಉಪಯೋಗಿಸ್ತಾನೆ. ಉಳಿದೆಲ್ಲ ಡಿಸ್ಕಾರ್ಡ್ ಹೋಗಿಬಿಡುತ್ತೆ, ನಡೀತಾ. ಹಾಗೆ ಒಟ್ಟು ಫಸ್ಟ್ ಫಿಲ್ಮ್ ಅಂದರೆ ಸ್ವಪ್ನದೇ. ದೇವ್ರು ಮಾಡಿ ಎಡಿಟರು, ಡೈರೆಕ್ಟ್ರು ಎಲ್ಲ ಎಲ್ಲ ಪ್ರೊಡ್ಯೂಸರ್ ಎಲ್ಲ ದೇವರೇ. ಯಾಕೆ ಉಳಿದವ್ರಿಗೆ ಬರೋದಿಲ್ಲ ಅದು, ನಮಗೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅದು. ಆದ್ದರಿಂದ ದೇವರೇ ಮಾಡೋದು. ಆ ಸ್ವಪ್ನದಲ್ಲಿ ಎಷ್ಟೋ ಸ್ವಪ್ನಗಳು ಇವರಿಗೆ ಖುಷಿ ಕೊಡುತ್ತೆ, ಕೆಲವು ಸ್ವಪ್ನಗಳು ಕೆಲವು ದುಃಖ ಕೊಡುತ್ತೆ. ದೇವ್ರು ಏನು ಮಾಡ್ತಾನೆ ಗೊತ್ತಾ, ಸ್ವಪ್ನ ಕೊಡದೆ ಹೋಗಿದ್ದರೆ ಮನುಷ್ಯ ಹುಚ್ಚಾಗಿಬಿಡ್ತೈತೆ ಅಂತ ಎಲ್ಲ ಡಂಪ್ ಆಗಿಬಿಟ್ಟು ಏನಾಗ್ತಿತ್ತು, ಡಿಸ್ಟರ್ಬ್ ಆಗಿಬಿಟ್ಟು ಅವನಿಗೆ ತಲೆ ಕೆಟ್ಟೋಗ್ಬಿಡ್ತಿತ್ತು. ಅಲ್ಲಲ್ಲೇ ಅನುಭವಿಸಿ ಮುಗಿಸ್ಬಿಡ್ತಾನೆ. ಅದಿಷ್ಟು ಡೇಟಾಗಿ ಹೋಗ್ಬಿಡುತ್ತಾನೆ, ಮತ್ತೆ ಫ್ರೆಶ್ ಆಗ್ತಾ ಬರ್ತಾನೆ, ಗೊತ್ತಾಯ್ತಾ. ಇಲ್ಲದವ್ರು ಏನಾಗ್ತಿತ್ತು, ಹುಚ್ಚರಾಗ್ತಿದ್ರು ಎಲ್ಲರೂ ಕೂಡ. ಎಲ್ಲ ಕೊಟ್ಬಿಟ್ರೆ ನೋಡೋಕ್ಕಾಗುತ್ತೆ ಸಿನಿಮಾನ, ಮತ್ತು ಎಲ್ಲ ತೆಟ್ಬಿಟ್ಟು ಓದಿದ್ದು ಏನು ನೋಡ್ಬೇಕು ಅವನು. ಅದು 20 ಸಲ ಅದೇ ಬರ್ತಿರುತ್ತೆ. ಆಮೇಲೆ ಅದೆಲ್ಲ ತೆಗೆದುಹಾಕ್ಬಿಟ್ಟು ಲಿಂಕ್ ಕೊಟ್ಟಿರ್ತಾನೆ, ಸುದ್ದು ಕತೆ ಹೋಗ್ತಾ ಇರುತ್ತೆ. ಆ ಎಡಿಟ್ ಮಾಡೋದು ಪರಮಾತ್ಮ ಮಾಡ್ತಾನೆ. ಅದಕ್ಕೆ ಸಂಧೇಯ ಸೃಷ್ಟಿ ರಾಹಿ, ಸ್ವಪ್ನದಲ್ಲಿ ಸೃಷ್ಟಿ ಮಾಡೋದು ಯಾರು ಅಂದರೆ ಪರಮಾತ್ಮ. ಇದು ಆ ಥರ ಮಹಿಮೆ. ಆ್ಯಕ್ಚುಲಿ ಹೊರಗೆ ಸೃಷ್ಟಿ ಮಾಡೋದು ಪರಮಾತ್ಮನೇ, ಗೊತ್ತಾಯ್ತಾ. ಯಾಕಾದ್ರೆ ಹೇಳಲಿಲ್ಲ ಅಂದರೆ ನಮಗೆ ಭ್ರಮೆ ಇದೆ. ಇಲ್ಲಿ ನಮ್ಮ ರೋಲ್ ಸ್ವಲ್ಪ ಕಾಣುತ್ತಲ್ಲ, ನಾವೇ ಏನು ಮಾಡ್ತೀವಿ, ಅಲ್ಲಿ ಯಾರ್ದು ರೋಲ್ ಇಲ್ಲ. ಯಾರ್ದಿದೆ ಅಲ್ಲಿ? ಬರೀ ದೇವ್ ಸುಮ್ಮನೆ ನೋಡೋದು ಅಷ್ಟೇ. ಅವನು ಟಿ ವಿ ಒಳಗೆ ನೋಡ್ತಿರ್ಬೇಕು, ಏನು ಮಾಡೋಂಗಿಲ್ಲ ಅದರಲ್ಲಿ. ಅದು ನೋಡ್ತಾ ಇರಬೇಕು, ಬೇಗ ಎದ್ದೋಗ್ಬೇಕು ಹೊರತು ಅಲ್ಲಿ ನಾವು ಕೈ ಹಾಕ್ಲಿಕ್ಕೆ ಬರೋಲ್ಲ. ಅದನ್ನು ಆರಿಸ್ಬೋದು ಬೇಕಾರೆ. ಹೌದು, ತೈಜಸ, ಪ್ರಾಜ್ಞಾ, ನಿದ್ರೆ, ಪ್ರಾಜ್ಞಾ, ವಿಶ್ವ ಇದು. ಸೊ ಆ್ಯಕ್ಚುಲಿ ತೇನವಿನ ತೃಣಭಕ್ತಿ ಇರ್ತದೆ. ಕನಸು ನಿದ್ರೆ ಎಲ್ಲ ದೇವರದೇನೆ. ದೃಷ್ಟಾಂತ ಇದು ಕೊಡಲಿಕ್ಕೆ ನಮ್ಮ ಅಸ್ವಾತ್ಯದ ಕ್ಲಿಯರಾಗಿ ಕಾಣೋದಕ್ಕೋಸ್ಕರ. ಅರ್ಥ ಆಯ್ತಾ. ಬೇರೆ ಕಡೆಗೆ ಸ್ವಲ್ಪ ಭ್ರಮೆ ನಮಗೆ ಬರುತ್ತೆ. ನಾನು ಮಾಡಿದ್ದು, ನಂದು ಒಂದು ರೋಲ್ ಇದೆ ಅಂತ ಕೇಳ್ತೆ. ನಿನ್ನ ರೋಲ್ ಇದೆ ತೋರಿಸೀಗ. ನಿನ್ನ ರೋಲ್ ಇದ್ದಿದ್ದರೆ ದುಸ್ವಪ್ನ ಬಿಡ್ತಿದ್ದಿಲ್ಲ. ಫಸ್ಟ್ ಬರೀ ಒಳ್ಳೆಯ ಸ್ವಪ್ನ ಬಿಡಬೇಕಾಗಿತ್ತು. ಅದೇನು ಮುರಿತಾ ಮತ್ತೆ ಕಂಟಿನ್ಯೂ ಮಾಡಿ ಅಂದ್ಬಿಡ್ಬೇಕು. ಬೇಗ ಮತ್ತೆ ಹೋಗ್ಬಿಡುತ್ತೆ, ಬರೋದಿಲ್ಲ ಎಷ್ಟೋ ಸಲ. ಯಾರೋ ಎಬ್ಬಿಸ್ಬಿಡ್ತಾರೆ ಒಳ್ಳೆ ಸ್ವಪ್ನ ಕಂಡಾಗ, ಆ ಒನ್ಸ್ಫಾರೆಲ್ಲ ಹೋಗ್ಬಿಡುತ್ತೆ. ಬೈತಾರೋ ಎಬ್ಬಿಸ್ತಾರೆ, ಎಂತ ಒಳ್ಳೆಯದೇ ಹಾಳು ಮಾಡಿಬಿಟ್ಟು ಅಂತ ಹೇಳಿದ್ರು. ನಾನು ಬೇಕಾದ್ರೆ ಮಾಡ್ಕೊಳ್ಳಿ, ಮತ್ತೆ ಬರೋದಿಲ್ಲ. ಕೆಲವು ಸ್ವಪ್ನ ಆಶ್ಚರ್ಯ ಗೊತ್ತಾ ನಿಮಗೆ. ಹೇಳ್ತಾನೆ, ಕನಸ್ಕೊಂಡಿರ್ತಾನೆ, ಸ್ವಲ್ಪ ಹೊತ್ತಾಗುತ್ತೆ, ಮತ್ತೆ ಬಲಿತಾ ಅದು ಕಂಟಿನ್ಯೂ ಆಗಿಬಿಡುತ್ತೆ ಎಷ್ಟೋ ಸಲ. ಅದೇ ಕನಸು ಮುಂದುವರಿಯುತ್ತೆ. ಭಾರಿ ಆಶ್ಚರ್ಯ. ಕೆಲವೆಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ಭಾರಿ ರೇರು. ಬಟ್ ಎಷ್ಟೋ ಥರ ತಾಗಾಗತ್ತೆ, ತಿಳಿತಾ. ಹಾಂ, ಏನಿಲ್ಲ, ನೋಡೋದಷ್ಟೇ. ಏನು ನೋಡೋ ಕರ್ತೃತ್ವ, ಕೂಗೋದು ಕಿರಿಸೋದು ಮಾಡ್ತಾನಾಗ. ಯಾತಕ್ಕೆ ದುಸ್ವಪ್ನ ಬಂದಾಗ ಆ ಕರ್ತೃತ್ವ ಇದೆ ಅವರಿಗೆ ಅಷ್ಟೇ. ಸಂಸ್ಕಾರ ರೂಪದಲ್ಲಿರುತ್ತೆ. ದೇವರು ಏನು ಮಾಡ್ತಾನೆ ಅದಕ್ಕೆ ತೈಜಸ ರೂಪದಿಂದ ಅದು ಮಾತು ಕೊಡ್ತಾ. ಬರೀ ತೇಜಸ್ಸು ಮಾತ್ರ ಕಾಣಬೇಕು, ಇದೆಲ್ಲ ಕಾಣಬಾರ್ದು. ಆ ರೀತಿ ಮಾಡ್ತಾರೆ. ಅವ್ರು ಆ್ಯಕ್ಟರೇ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ಎಷ್ಟೋ ಹಳೆ ಸಿನಿಮಾ ನೋಡಿ ಯಾರು ಒಬ್ಬರು ಬದುಕಿರಲ್ಲ. ಅದ್ರ ಪ್ರೊಡ್ಯೂಸರ್ ಡೈರಿ ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ ಆ್ಯಕ್ಟ್ರಸ್ ಎಲ್ಲ. ಫಿಲ್ಮ್ ಇರುತ್ತೆ ಈಗ, ಗೊತ್ತಾಯ್ತಾ. ನೋಡಿದ್ರೆ ಇವತ್ತು ಬದುಕಿದ್ದ ಕಾಣುತ್ತೆ. ಆ್ಯಕ್ಚುಲಿ ಏನಲ್ಲದು ವಾಸನ ಅಷ್ಟೇ, ಆ್ಯಕ್ಚುಯಲ್ ಅಲ್ಲ. ಸ್ವಪ್ನ ಬಿಟ್ಟರೆ ಮನಸ್ಸು ಕಾಲದಲ್ಲಿ ಮನಸ್ಸು ಬಿಟ್ಟು ಇನ್ಯಾವುದೇ ಎಚ್ಚರ ಇಲ್ಲ. ಹುಡ್ದ ಎಲ್ಲ ಇಂದ್ರಿಯ ಡೀಲಿಂಗ್ ಆಗಿಬಿಡುತ್ತೆ. ಮನಸ್ಸು ನಿದ್ರಾವಸ್ಥೆಯಲ್ಲಿ ಅದು ಡೀಲಿಂಗ್ ಆಗಿಬಿಡುತ್ತೆ. ಸ್ವರೂಪ ಮಾತ್ರ ಉಳ್ಕೊಡು ನಿದ್ರಾವಸ್ಥೆಯಲ್ಲಿ. ಅದಕ್ಕೆ 3 ಬರೀ ಸ್ವರೂಪ, ಆಮೇಲೆ ಬರೀ ಮನಸ್ಸು, ಆಮೇಲೆ ಬಾಹ್ಯ ಅಂತ ಎಲ್ಲ ಸೇರಿಬಿಡೋದು. ಅವಸ್ಥಾ ಭೇದ ಆಗಲಿ ಅದೇ ಕಾರಣ. ಇದರ ಅವಸ್ಥೆ ಬೇರೆ ಹೆಸರು ಇಡಬೇಕಾಗಿದ್ದಿಲ್ಲ. ಪ್ರಾಜ್ಞೆ ಅದು ತುರಿಯ, ಮೋಕ್ಷದಲ್ಲಿ ಕೊಡೋದು ತುರಿಯ. ಸ್ವಪ್ನಕಾಲೇ ದರ್ಶಯತಿ. ಇರೋದಿಲ್ಲ. ಮತ್ತು ನಿಮಗೆ ಇನ್ನೂ ಸ್ವಪ್ನದ ಬಗ್ಗೆ ಇಂಗ್ಲೀಷ್ ಒಳ್ಳೆ ಬುಕ್ಸ್ ಸಿಗುತ್ತೆ, ಅಲ್ಲಿ ಹೇಳ್ತಾರೆ ಅವರು. ಅಂದರೆ ಇಷ್ಟು ಕ್ಲಾರಿಟಿ ಇಲ್ಲ ಅದ್ರಾಗೆ.
ಗೊತ್ತಾಯ್ತಾ? ಬಟ್ ಹೇಳ್ಬೇಕಾದ್ರೆ ಕೆಳ ಹೇಳ್ತಾರೆ, ಅತಿ ದೊಡ್ಡ ಕನಸು ಎಷ್ಟೊತ್ತಿರುತ್ತೆ ಅಂತ ಗೊತ್ತಾ ನಿಮಗೆ? ಒಂದೇ ನಿಮಿಷ. ಬರೀ ಲಾಂಗೆಸ್ಟ್ ಡ್ರೀಮ್ ಒಂದು ನಿಮಿಷ ಇರುತ್ತಂತ ಅಷ್ಟು. ನಮಗೆ ಭಾರಿ ದೊಡ್ಡದು ಕಂಡ ಕಾಣಿಸುತ್ತೆ ಆ್ಯಕ್ಚುಲಿ. ಅದ್ರ ಬಗ್ಗೆ ತುಂಬ ಕೆಲಸ ಮಾಡಿದವರಿದ್ದಾರೆ. ಅವ್ರು ಎಷ್ಟೋ ಎಷ್ಟು ಭಾರಿ ಕಷ್ಟಪಟ್ಟು 100 ವರ್ಷದ ಸಂಶೋಧನೆ ಅರಿವು ಮಾಡಿದ್ದನ್ನು ಆಚಾರ್ಯ ಎಲ್ಲೋ ಹೇಳ್ಬಿಟ್ಟಿರ್ತಾರೆ ಒಂದು ಕಡೆ. ಗೊತ್ತಾಯ್ತಾ? ಇಷ್ಟಿಷ್ಟು ಆಗಿತ್ತು ಸಂಪ್ರದಾಯದಲ್ಲಿ. ಓದೋರೇ ಇಲ್ವಲ್ಲ ನೀವು. ಹೇಗಾಗಿ ನಿಮ್ಮ ನಾಲೆಡ್ಜ್ ಜಾಸ್ತಿ ಆಗ್ತದೋ ಆಚಾರ್ಯ ಬರವಣಿಗೆ ಭಾರಿ ಚೆನ್ನಾಗಿ ಅರ್ಥ ಆಗ್ತದೆ. ಅಪೂರ್ಣ ಪ್ರಜ್ಞೆ ಕನ್ವಿನ್ಸ್ ಆಗ್ತದೆ. ನಾವೇನು ಗೊತ್ತಿದ್ರೆ ಎಲ್ಲ ಬೇರೆ ಕಂಡ ಕಾಣುತ್ತೆ ಅಷ್ಟು. ಹಾಂ ನೋಡ್ತಾವೆ ನಾವು ಎಲ್ಲ. ಅದಕ್ಕೆ 100 ಸ್ಟಡಿ ಮಾಡೋದವರು. ಇಲ್ಲ ಗೊತ್ತ ನೋಡ್ತಾರೆ ಯಾವ ಸ್ವಪ್ನ ಬಿತ್ತು ಏನು ನೋಡ್ತಾರೆ. ಅದು ನೋಡ್ಬಿಟ್ಟು ಅಲ್ಲಿಂದ ಟೈಮ್ ನೋಡ್ಕೊಂಡು ಅರ್ಥ ಮಾಡ್ತಾರೆ. ಅಲ್ಲಿ ಆ ಕನಸನ್ನು ಹೇಳ್ತಾನೆ ಎಚ್ಚರ ಆಗುತ್ತೆ ಅವ್ನು. ಏನು ಕನಸು ಕಂಡಿಯಪ್ಪ ಎಲ್ಲೋ ಹೋದ್ರೆ ನೋಡಿ ಎಷ್ಟೊತ್ತಾಗಿತ್ತು ಗೊತ್ತಾ? ಎಷ್ಟೊತ್ತೇ ಆಗಿರೋದು. ಅರ್ಥ ಆಯ್ತಾ? ಈಗ ಇನ್ನು ನಡ್ಕೊಂಡು ಹೋದರೆ ಡೆಲ್ಲಿಗೆ ಎಷ್ಟೊತ್ತು ಬೇಕೋ, ಪ್ಲೇನ್ ಹೋದ್ರೆ ಎಷ್ಟೊತ್ತು ಬೇಕೋ. ಸತ್ಯ ಹೋದಲ್ಲದು ಆ ಥರ ಕನಸಿನ ವ್ಯಾಪಾರ ಆ ರೀತಿ ಫಾಸ್ಟಾಗಿ ನಡೆಯುತ್ತೆ. ದೇವರು ಅಷ್ಟು ಫಾಸ್ಟ್. ಇದು ಸಿನಿಮಾ ಅನಿಸುತ್ತೆ. ಇದು ಮಹಾಭಾರತ 3 ತಾಸು ತೋರಿಸ್ಬಿಡ್ತಾರೆ. ಗತಿಯೇನು ನಿಮಗೆ? 3 ತಾಸು ನಡೆಯುತ್ತೆ ಅದು. ದೊಡ್ಡವರ ಅಲ್ಲಿ 2 ವರ್ಷದಿಂದ ಅಲ್ಲಿ ಹೋಗಿ ಎಷ್ಟೊತ್ತರ ಬಿಡ್ತಾರೆ ಎಲ್ಲ ಕೂಡ. ಆ ರೀತಿ ಎಲ್ಲರೂ ಏನು ಇದು ಅನ್ಯಾಯ ಅಂತ ಯಾರು ಕೇಳೋದಿಲ್ಲ. ಅದಕ್ಕೆ ಬಸ್ ತಡ ಆದರೆ ಬೋರಾಗುತ್ತೆ. ಮತ್ತೆ ಇನ್ನೂ ಇಲ್ಲೇ ಇದ್ದಾರೆ, ದೊಡ್ಡದೇ ಇಲ್ಲ ಅವರು ಅಂತ ಹೇಳ್ತಾರೆ. ತಾನು ಬೆಳೆದೇ ಇಲ್ಲ, ಅವರಾಗ ಬೆಳೀತಾರೆ. ಅಂದರೆ ಅಷ್ಟರ ಮಟ್ಟಿಗೆ ರೀತಿಯೇ ಬೇರೆ. ಅಂದರೆ ತುಂಬ ನಮ್ಮಲ್ಲಿ ಆಶ್ಚರ್ಯ. ನಾವು ಒಳ್ಳೆ ಆಚಾರ್ಯರಂತ ಇಟ್ಕೊಂಡು ಏನು ಸಂಶೋಧನೆ ಮಾಡ್ತಾಯಿಲ್ಲ. ಲೌಕಿಕರು ಭಾರಿ ಕಷ್ಟಪಡ್ತಾರೆ ಸ್ವಪ್ನ ಇದ್ರ ಬಗ್ಗೆ ಎಲ್ಲ. ಇಡೀ ಲೈಫ್ ಇಟ್ಟಿರ್ತಾರೆ. ಗೊತ್ತಾಯ್ತಾ? ಇಡೀ ಲೈಫನ್ನು ಡೆಡಿಕೇಟ್ ಮಾಡ್ತಾರೆ. ತಿಳಿತಾ? ಅದನ್ನು ನೋಡಿ ಇದನ್ನು ನೋಡಬೇಕು. ಆವಾಗ ಆಚಾರ ಜ್ಞಾನ ಎಷ್ಟು ದೊಡ್ಡದು, ಎಷ್ಟು ಉಪಯುಕ್ತ. ಮತ್ತು ಕೆಲವು ಅವ್ರು ಎಷ್ಟೋ ಹೇಳದೇ ಇರೋ ವಿಷಯ ಆಚಾರ ಹೇಳಿರ್ತಾರೆ. ಅದ್ರ ಜೊತೆಗೆ ಅದಕ್ಕೆ ನಾವು ಹೆಚ್ಚು ಯಾವ ಫೀಲ್ಡಲ್ಲಿ ಬೇಕಾದ್ರೂ ಓದಿರಿ, ಸುಮ್ಮನೆ ಗ್ರಂಥ ಅವಾಗ ಅದು ನಿಮ್ಮ ಫೀಲ್ಡಿಗೆ ತಕ್ಕಂತೆ ಅದು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ, ಬುದ್ಧಿ ವಿಕಾಸ ಆಗುತ್ತೆ. ನಿಮ್ಮ ವ್ಯಾಪಾರಿಗಳು ಇದು ಯಾರು ಓದಲಿ ಅವರ ಪ್ರೊಫೆಷನಲ್ಲಿ ತುಂಬ ಶೈನ್ ಆಗ್ತಾರೆ. ಇದೆಲ್ಲ ಏನಾಗುತ್ತದ ಯಾಡಾಗ್ತಾ ಹೋಗು. ಸರ್ಬಲ ಓದಿದ್ದು ಒಳ್ಳೆ ಇದು ಕೊಡುತ್ತೆ, ಅವ್ರಿಗೆ ಸಂಸ್ಕಾರ ಕೊಡುತ್ತೆ. ಹಾಂ ಅಯ್ಯೋ ಇದ್ದಾರೆ. ನಮ್ಮದು ಯಾಟ ನಮ್ಮವ್ರು ಮಾಡಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ಹೀಗಾಗಿ ಅದು ಅಷ್ಟೇ ಗಲಾಟೆ ಇರುತ್ತೆ. ಎಷ್ಟೋ ವಿಷಯಗಳು ಹಾಗೆ ಮುಚ್ಚೋಗ್ಬಿಟ್ಟಿದೆ. ಅದು ಹೇಳ್ತಾ ಹೋದರೆ ಆಚಾರ್ಯ ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಯಾರು ಕಮಿಟೆಡ್ಡಾಗಿ ಓದಿದ್ರು ಅವರಿಗೆಲ್ಲ ಗೊತ್ತಾಯಿತು, ಓ ಭಾರಿ ದೊಡ್ಡವರು ಅಂತ. ಸ್ತೋತ್ರ ಉಳಿದವ್ರಿಗೆಲ್ಲ ಏನಿಲ್ಲ. ಓಂ ನಾರಾಯಣಂ ಹೃದ ಪೂರ್ಣ ಅಲ್ಲ ನಾರಾಯಣಂ ಗುಣಗಣಾರ್ಣಮ ಅಪೇ